ನಮಸ್ಕಾರ. ನನ್ನ ಹೆಸರು ಸೌಂದರ್ಯ, ದ್ವಿತೀಯ PUC ವಾಣಿಜ್ಯ ವಿಭಾಗ. ನಾನು ಮಾಡ್ತಿರೋ ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ. ಅದನ್ನು ಬರೆದಿರೋಂಥವರು ನಾಗಚಂದ್ರ ಅವರು. ಇವರು ವಿಜಯಪುರ ಜಿಲ್ಲೆಯಲ್ಲಿ ಜನಿಸ್ತಾರೆ. ಕದಡಿದ ಸಲಿಲಂ ತಿಳಿವಂದದೆ ಇದರ ವಚನ ಮತ್ತು ಭಾವಾರ್ಥವನ್ನು ಕೇಳುತ್ತಿದ್ದೇನೆ. ಮೊದಲನೇದಾಗಿ ಹೇಳುವಂಥ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ. ರಾವಣಂ ಧ್ರುವಮಂಡಲದಂತೆ ಚಲಿಸಿದ ಚಿತ್ತ ನಿರೋಧಂಗೆಯ್ದು ದಿವ್ಯ ಮಂತ್ರದಿ ವಿದ್ಯೆಯಂ ಸಾಧಿಸುವುದು. ಹೊಸಗಾರ ಸಿಡಿಲ ಮಸಕಮನ್ ಅಸಕಳಿದು ಕೃತಾಂತ ಜಿಹ್ವೆ ಕೊಡಕರಿಸುವವೋಲ್ ಬೆಸೆಸೆಂದು ಕರಂ ಅರ್ಪಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನಿದಿರೋಳ್. ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರಂ ಚರಮದೇಹ ದಾರಿಯಪ್ಪ ರಾಮಸ್ವಾಮಿಯನ್ ಉಳಿದರನ್ ಉಳಿಯಲಿಯೇನ್ ಎನೆ ರಾವಣನ್ ಉಳಿದವರ ಅಳಿವು ಎನಗೆ ಏವುದು ಎಂದು ವಿದ್ಯಾದೇವತೆಗೆ ಪೊಡಮಟ್ಟು ಶಾಂತಿ ಜಿನ ಭವದೋಳ್ ಮೂರ್ಸುಳ್ ಬಲಗೊಂಡು ಬರ್ಪ ಅನ್ನೆಗಂ ಅಂಗದಾದಿಗಳ್ ಕೊಡವಟ್ಟು ಹೋಗಿ ತಮ್ಮ ಬೀಡಂ ಪೊಗುವುದು. ಮೊದಲನೇ ಪದ್ಯದ ಭಾವಾರ್ಥ ನೋಡೋದಾದ್ರೆ, ರಾವಣಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೆಯ್ದು ದಿವ್ಯ ಮಂತ್ರದ ವಿದ್ಯೆಯಂ ಸಾಧಿಸುವುದು. ರಾವಣಂ ಧ್ರುವಮಂಡಲದಂತೆ ಅಂದರೆ ರಾವಣನು ಧ್ರುವ ನಕ್ಷತ್ರದಂತೆ ಚಲನೆಯನ್ನು ಮಾಡದೆ ಚಿತ್ತ ನಿರೋಧಂಗೆಯ್ದು ತನ್ನ ಮನಸ್ಸನ್ನು ನಿಗ್ರಹಿಸಿಕೊಂಡು ದಿವ್ಯ ಮಂತ್ರದಿ ವಿದ್ಯೆಯಂ ಸಾಧಿಸುವುದು. ಅಂದರೆ ಅವನು ತನ್ನ ಶ್ರೇಷ್ಠವಾದ ಮಂತ್ರದಿಂದ ದಿವ್ಯ ಮಂತ್ರವಾದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸುತ್ತಾನೆ. ಎರಡನೇ ಪ್ಯಾರ ನೋಡೋದಾದ್ರೆ, ಹೊಸಗಾರ ಸಿಡಿಲ ಮಸಕಮನ್ ಅಸಕಳಿದ್ದು ಕೃತಾಂತ ಜಿವ್ವೆ ಬೆಸೆಸೆಂದು ಕರಂ ಅರ್ವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನಿದಿರೋಳ್. ಹೊಸಗಾರ ಸಿಡಿಲ ಮಸಕಮನ್ ಅಂದರೆ ಹೊಸಗಾರ ಸಿಡಿಲ ಮಸಕಮನ್ ಅಸಕಳಿದ್ದು ಈ ಮುಂಗಾರಿನ ಸಿಡಿಲಿನ ಶಬ್ದದ ಆರ್ಭಟವನ್ನು ಮೀರುವಂತೆ ಯಮದ ನಾಲಿಗೆಯೇ ಅಲುಗಾಡುವಂತೆ ಆಜ್ಞಾಪಿಸು ಎಂದು ಕೈಯನ್ನು ಮುಂದಕ್ಕೆ ಚಾಚುತ್ತಾ ಬಹುರೂಪಿಣಿ ವಿದ್ಯೆಯು ರಾವಣನ ಮುಂದೆ ಪ್ರತ್ಯಕ್ಷವಾಗುತ್ತದೆ. ನೆಕ್ಸ್ಟ್ ಮೂರನೇ ಪದ್ಯ ನೋಡೋದಾದ್ರೆ, ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯಂ ಉಳಿದರನ್ ಉಳಿಯಲಿಯೇ ಎನೆ. ಚಕ್ರವನ್ನು ಈ ರೀತಿ ಸಮೀಪವಾಗಿರುವಂತಹ ಹೀಗೆ ಹೇಳಿದ್ದಾಳೆ. ಚಕ್ರವನ್ನು ಧರಿಸಿರುವಂತಹ ಲಕ್ಷ್ಮಣನನ್ನು ಕೊನೆಯ ಜನ್ಮದಲ್ಲಿರುವಂತಹ ರಾಮನನ್ನು ಉಳಿದವರನ್ನು ಉಳಿಸುವುದಿಲ್ಲ. ಉಳಿದವರನ್ನು ಉಳಿಸಿ ನನಗೆ ಏನು ಪ್ರಯೋಜನವಿಲ್ಲ ಎಂದು ಜೈನ ಮಂದಿರವನ್ನು 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಬರುತ್ತಾರೆ. ನಂತರ ಅಂಗದ ಮತ್ತು ಉಳಿದವರು ಹೊರಗೆ ಬರುತ್ತಾರೆ. ಒಂದು ತಮ್ಮ ಜಾಗ ಹೋಗುವುದು, ತನ್ನ ಬೀಡ ಹೋಗುವುದು ಅಂದರೆ ತನ್ನ ವಾಸಿಸುವಂತಹ ಜಾಗವನ್ನು ಬಂದು ಸೇರುತ್ತಾರೆ. ನಮಸ್ಕಾರ. ದಶಾನನಂ ನಿಜವದಜನಂ ಕೊರಸಾಡಿ ಕಳೆದು ವಿರುದ್ಧ ವಿರೋಧಿಯಾಗಿ ಕೇಚರನ ನಿಲ್ಲುವ ಬಲ್ ಮುಳಿಸಿಂದೆ ಬಂದು ಗೋಯ್ದೆತ್ತಿ ಇಬ್ಬವೈರಿಯಂತೆ ಒದರಿ ಕಿಂಗರಿ ಮೂಡಿದ ಪುಂಗಮಾಲೆಯಂ ನಿಲ್ದೆತ್ತನೆ ಒಂದು ನೋಡಿದ ಮಯತನುಜಯ ಬಾಡಿದ ಪುತ್ರ ಪದ್ಮನು. ಅಂದರೆ ರಾವಣನು ಅರಮನೆಯ ಸ್ತ್ರೀಯರನ್ನು ನೋಡಿ ಅಂತಃಪುರದಲ್ಲಿರುವ ಅರಮನೆಯ ಸ್ತ್ರೀಯರನ್ನು ನೋಡಿ ಹೀಗೆ ಹೇಳುತ್ತಾನೆ. ಅಂದರೆ ಅಲ್ಲಿ ರಾವಣನು ಅರಮನೆಯ ಸ್ತ್ರೀಯರನ್ನು ನಿಂದಿಸಿ ಚೀಡಿಸಿ ಕೊಪ್ಪಿದ ವಿರೋಧಿಯಾದ ಯಕ್ಷಗಂಧರ್ವನಾದ ಅಂಗದ ಮತ್ತು ಸೈನಿಕರನ್ನು ಕೊಲ್ಲುವ ಉದ್ದೇಶದಿಂದ ಅತಿಯಾದ ಕೋಪದಿಂದ ಅವರು ಒಂದು ಪೆಟ್ಟು ತಿಂದಂತಹ ಸಿಂಹದಂತೆ ಗರ್ಜಿಸುತ್ತಾ ಅರಮನೆಯ ಸ್ತ್ರೀಯರು ಭೂಮಿಗಳಂತೆ ನಿಂತಿರುವ ಮತ್ತು ಅರಮನೆಯ ಸ್ತ್ರೀಯರು ತಲೆಕೆದರಿ ನಿಂತಿರುವ ಹಾಗೆ ಮಯನ ಮಗಳಾದ ಮಂಡೋದರಿಯ ಜೋತು ಬಿದ್ದಿರ ಮುಖವು ಬಾಡಿದ ತಾವರೆಯಿಂದ ಮುಖವನ್ನು ರಾವಣನು ನೋಡಿ ಹೀಗೆ ಹೇಳುತ್ತಾನೆ. ಅಂತಕ್ಕೆ ವೆರಸು ಸಮಸ್ತ ಅಂತಃಪುರವನ್ನು ನೋಡಿದ ನಿಮಗಿನಿತು ಭಂಗಮ ಮಾಡಿದ ಅಂಗದಾದಿಗಳ್ ಭೂಭಂಗ ಮಾತ್ರದೊಡೆ ನಿಮ್ಮ ಮುಂದೆ ಬಹು ಸೆರೆಗೈದು ನಿಮ್ಮ ಮುಂದೆ ಬಹು ಪ್ರಕಾರದಿ ಒಂದು ಪರಿಪಾಲಿಸಿದೆಪ್ಪನೆಂದು ಸಂತೈಸಿ ಶಾಂತಿದೀನ ಭವನದ ಮಹಾಪೂಜೆಯ ಮಾಡಿಸಿ
ನಿರ್ವರ್ತಿತ ನಿಯಮನ್ ಆಹಾರವನ್ ಆರೋಹಿಸಿ ತದನಂತರ ಬಹುರೂಪಿಣಿ ವಿದ್ಯಾ ಪ್ರಮೋದ ನೋಡಿ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ. ಅಂದರೆ ರಾವಣನು ಇಲ್ಲಿ ಮಂಡೋದರಿಯ ಜೊತೆಯಾಗಿ ಅಂತಃಪುರವನ್ನೆಲ್ಲವನ್ನು ವೀಕ್ಷಿಸಿ ಹೀಗೆ ಹೇಳುತ್ತಾನೆ. ಈಗ ರಾವಣನು ನಿಮಗೆ ಈ ರೀತಿ ತೊಂದರೆ ಮಾಡಿದ ಅಂಗದ ಮತ್ತು ಸೈನಿಕರನ್ನು ಕ್ಷಣ ಮಾತ್ರದಲ್ಲೇ ಸೆರೆಗಿಡಿದುಕೊಂಡು ಬಂದು ಹಲವು ವಿಧದಲ್ಲಿ ಶಿಕ್ಷಿಸುತ್ತೇನೆ ಎಂದು ಅರಮನೆಯ ಸ್ತ್ರೀಯರಿಗೆ ಸಮಾಧಾನಪಡಿಸಿ ನಂತರ ಶಾಂತಿನಾಥನ ಜೈನ ಮಂದಿರದಲ್ಲಿ ಮಹಾಪೂಜೆ ಅಂದರೆ ವಿಶೇಷ ಪೂಜೆಯನ್ನು ಮಾಡಿಸಿ ಅಮೃತದಿಂದ ತಯಾರಿಸಿದ ಆಹಾರವನ್ನು ಸೇವಿಸಿ ನಂತರ ಬಹುರೂಪಿಣಿ ವಿದ್ಯಾ ಪ್ರಭಾವವನ್ನು ಪರೀಕ್ಷಿಸಿ ರಾವಣನು ಹೀಗೆ ಹೇಳುತ್ತಾನೆ. ಎಲ್ಲರಿಗೂ ನಮಸ್ತೆ. ನಾನು ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿರುವಂಥ HBA ವಿದ್ಯಾರ್ಥಿನಿ. ನನ್ನ ಗೆಳತಿ ಅವಳು ಫುಲ್ಲು ನನ್ನ ಬಂದು ಸಮಾಧಿಕರ್ ಆರ್ ಜಗತ್ರಯದೋಳ್ ಇನ್ನೆನಗೆ എന്നോട് എതിർച്ചു വന്ന് ആർ സമരത്തോൾ ಎಂದು ತನ್ನ ಭುಜದಂಡಮನ್ ವೀಕ್ಷಿಸಿ ಜಾನಕಿ ಮುಖಾಬ್ಜಮನ್ ಅವಲೋಕಿಸಲ್ ಕರಮೆ ಕಾತುರನಾಗಿ ವೇಚಾಧಿಕಂ ಪ್ರಮದವನಕ್ಕೆ ಬಂದನು. ಸಮಾಧಿಕರ್ ಆರ್ ಜಗತ್ರಯದೋಳ್ ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲ. എന്നോട് ಎದುರ್ಚು വന്ന് ಆರ್ ಸಮರದೋಳ್ ಎಂದು ತನ್ನ ಭುಜದಂಡಮನ್ ವೀಕ್ಷಿಸಿ ನನ್ನನ್ನು ಯುದ್ಧದಲ್ಲಿ ಗೆಲ್ಲುವವರು ಸಹ ಯಾರೂ ಇಲ್ಲ ಎಂದು ರಾವಣನು ಜಾನಕಿ ಅಂದರೆ ಸೀತೆಯ ತಾವರೆಂತಹ ಮುಖವನ್ನು ನೋಡಲು ಕರಮೆ ಕಾತುರನಾಗಿ ಹೆಚ್ಚು ಆತರದಿಂದ ಪ್ರಮದವನಕ್ಕೆ ಬರ್ತಾನೆ. ಕರ ಅಂದರೆ ನಾನಕಕ್ಕೆ ಕೇಳ್ಬೋದು. ಒಂದು ಅರ್ಥ ಕೈ, ಇನ್ನೊಂದು ಅರ್ಥ ತೆರಿಗೆ. ಅಂತೂ ಬೊಂಕನೆ ಪರ್ಪ ರಾವಣನ ಗಂಡ ಗಾಳಿಯು ಕೆಳದುಳಿದ ಅಂತೂ ಬೊಂಕನೆ ಪರ್ಪ ರಾವಣನ ಗಂಡ ಗಾಳಿಯು ಕೆಳದುಳಿದ ಕಚ್ಚರ ಕಾಂತೆಯ ಸೀತಾದೇವಿಗೆ ತೋರುವುದು. ಕವಿ ನಾಗವೇಂದ್ರ ಇಲ್ಲಿ ನಾಗಚಂದ್ರ ಸೀತೆ ಪ್ರಮದವನಿಗೆ ರಾಮ ಬರ್ತಾನೆ. ಬಂದು ಸೀತೆ ಯಾವ ರೀತಿ ಪ್ರತಿಕ್ರಿಯಿಸ್ತಾಳೆ ಅನ್ನೋದನ್ನ ಕವಿ ಹೇಳ್ತಾರೆ. ಅಂತೂ ಬೊಂಕನೆ ಪರ್ಪ ಈ ರೀತಿಯಾಗಿ ವೇಗವಾಗಿ ಬರುತ್ತಿರುವಂತಹ ರಾವಣನನ್ನು ಕಂಡ ರಾಕ್ಷಸ ಕನ್ಯೆಯರು ಪಕ್ಕದಲ್ಲಿರುವಂತಹ ಸೀತಾದೇವಿಗೆ ಹೇಳ್ತಾರೆ. ರಾವಣನ ಮತ್ತೆ ಸೀತಾದೇವಿಗೆ ಹೇಳ್ತಾರೆ. ಮತ್ತೆ ಸೀತಾದೇವಿ ರಾವಣನ ಒಂದು ಯಾವ ರೀತಿ ಪ್ರತಿಕ್ರಿಯಿಸ್ತಾಳೆ ಅನ್ನೋದನ್ನ ಕವಿ ಹೇಳ್ತಾರೆ. ರಾವಣನ ರೂಪು ಸೀತಾದೇವಿಗೆ ದ್ರೋಣಕಲ್ಪಂ ಆಯಿತು. ಪತಿಭಕ್ತಿಯೋಳ್ ಆರ್ ಈ ವನಿತೆಯ ತೆರದಿ ಸದ್ಭವಮನ್ ಒಳಗೊಂಡ ಪುಣ್ಯವತಿಯರ್ ಸತಿಯರ್. ಗಂಡ ಅನ್ನೋ ಪದನ ನಾಟಕಕ್ಕೆ ಕೇಳ್ಬೋದು. ಗಂಡ ಅನ್ನೋ ಪದನ್ನ ನಾನಾಟಕ್ಕೆ ಕೇಳ್ಬೋದು. ಒಂದು ಅರ್ಥ ಪತಿ, ಇನ್ನೊಂದು ಅರ್ಥ ವೀರ, ಶೂರ, ಏನ್ ಬೇಕಾದ್ರೂ ಬರುತ್ತೆ ಹೇಳ್ತಾರೆ. ಮತ್ತೆ ಸೀತೆ ರಾವಣನ
ಕಾಣ್ತಾಳೆ. ಮತ್ತೆ ಈ ರೀತಿ ಕೂಡಲೇ ವೇಗವಾಗಿ ಬರ್ತಿರುವಂತಹ ರಾವಣನನ್ನು ಕಂಡ ಸೀತೆ ಈ ರೀತಿ ಹೇಳ್ತಾಳೆ. ನನ್ನ ಹೆಸರು ಚೈತ್ರ, ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇವತ್ತಿನ ತರಗತಿಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ. ಏನಂ ಕೇಳಿದೆಪೆನ್ನು ರಘುಸೂನುವ ಕೊಲ್ಲ ವಾರ್ತೆಯನ್ ಇನ್ನೆಂದ ಆ ನಡಿನಾನನೆ ಬರ್ಪ ದಶಾನನಂ ಕಂಡು ತಾಡಿದಳ್ ತಲ್ಲಣಮಂ. ಇನ್ನು ರಾಮ ಲಕ್ಷ್ಮಣರ ಬಗ್ಗೆ ಸೀತೆಯು ಯಾವ ವಿಷಯನ್ನು ಕೇಳುತ್ತೇನೆಯೋ ಎಂದು ತಾವರೆಯಂತಹ ಮುಖವುಳ್ಳ ಸೀತೆಯು ರಾವಣನ ಕಂಡು ತಾಳ್ಮೆಯನ್ನು ಹೊಂದಿದಳು. ಇಲ್ಲಿ ವಾರ್ತೆ ಅಂದರೆ ಸುದ್ದಿ. ಅದು ತಾಳ್ಮೆ ಅಲ್ಲ, ತಳಮಳ. ಅಂತು ತಲ್ಲಣಿಸುತ್ತಿದ್ದ ಮಾನಿನಿಯನ್ ಏಯ್ದೆ ಒಂದು ದಶಾನನ ಇಂತೆಂದಂ. ಸಾಧ್ಯಮಾದುದಿನ್ ಅಸಾಧ್യമಪ್ಪ ಮರುವೊಕ್ಕಮಿಲ್ಲ ನಿನ್ನ ನೆಚ್ಚಿನ ರಾಮನ ದೆಸೆಯಂ ಬಿಟ್ಟೆ ನೆನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖಮನ್ ಅನುಭವಿಸು ಎಂದು ಸೀತೆಯು ವಿಹ್ವಲೀಭೂತ ಚಿತ್ತೆಯಾಗಿ. ಅಂದರೆ ರಾವಣನು ಸೀತೆಯ ಸಮೀಪಕ್ಕೆ ಬರುತ್ತಿರುವ ರಾವಣನನ್ನು ಕಂಡು ಈ ರೀತಿ ಹೇಳುತ್ತಾಳೆ. ರಾವಣನು ಬಹುರೂಪಿಣಿ ವಿದ್ಯೆ ನನಗೆ ಒಲಿದಿದೆ, ನನ್ನನ್ನು ವಿರೋಧಿಸುವವರು ಯಾರೂ ಇಲ್ಲ ಹಾಗೂ ಪ್ರತಿಸ್ಪರ್ಧಿಗಳು ಯಾರೂ ಇಲ್ಲ. ನನ್ನ ಮೇಲಿನ ಸೀತೆಯ ಮೇಲಿನ ಪ್ರೀತಿಯನ್ನು ಒಪ್ಪಿಕೊಂಡು ಸಾಮ್ರಾಜ್ಯವನ್ನು ಅನುಭವಿಸು ಎಂದು ಸೀತೆಯು ದುಃಖ ಮನಸ್ಸಿನವಳಾಗುತ್ತಿದ್ದಾಳೆ. ಕರುಣಿಸುವೋಡ್ ಎನಗೆ ದಶಕಂದರ ದುರದೋಡ್ ರಘುತನುಜನ್ ಆಯು ಪ್ರಾಣಂ ಬರಗಂ ಬಾರದಿರ್ ಎನುತುಂ ಧರಿತ್ರಿಯೋಳ್ ಮೈಯ ನೊಕ್ಕು ಮೂರ್ಛೆಗೆ ಸಂದಳ್. ರಾವಣನು ನನಗೆ ಕರುಣಿಸುವಂತಾದರೆ ಯುದ್ಧ ಭೂಮಿಯಲ್ಲಿ ರಾಮನ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಈ ಕಡೆ ಬರಬೇಡ ಎನ್ನುತ್ತಾ ಭೂಮಿಯ ಮೇಲೆ ಪ್ರಜ್ಞೆ ಇಲ್ಲದೆ ಸೀತೆಯು ಮೂರ್ಛೆಗೆ ಒಳಗಾದಳು. ನಮಸ್ಕಾರ. ನನ್ನ ಹೆಸರು ರೇಖಾ, ನಾನು ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಕರುಣಿಗೆ ಸಲಿಲು ತಿಳಿಬಂದರೆ ಈ ಪದ್ಯದಲ್ಲಿ ಮುಂದುವರೆದ ಭಾಗವನ್ನು ನೋಡುವುದಾದರೆ, ಜಾನಕಿ ಮೂರ್ಛೆಯಾಗಿ ದಶಾನನ ಐಕಂಬೆ ಎತ್ತಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದ ಕರ್ಮದಿನ ದುರಗ ದುಷ್ಪರಿಣತ್ಯಂ. ಈ ಪದ್ಯದ ಭಾವವನ್ನು ನೋಡುವುದಾದರೆ, ಜಾನಕಿ ಮೂರ್ಛಿತ ಹೋದಾಗ ಕರುಣೆಯನ್ನು ತೋರಿಸಿ ಅಥವಾ ಅನುಕಂಪ ಹುಟ್ಟಿದ ನಂತರ ರಾವಣನು ತನ್ನನ್ನೇ ತಾನೇ ಹೀಯಾಳಿಸಿಕೊಂಡ ನಂತರ ಹೀಗೆ ಹೇಳುತ್ತಾನೆ: ಯಾವ ವ್ಯಕ್ತಿ ಯಾವ ಹೆಣ್ಣಿನ ಮೋಹಕ್ಕೆ ಒಳಗಾದರೆ ಅವರಿಗೆ ಕೆಟ್ಟ ಪಾಪ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಎಂದು ರಾವಣನು ತನ್ನಲ್ಲೇ ಮಾತನಾಡಿಕೊಳ್ಳುತ್ತಾನೆ. ಮುಂದಿನ ಪದ್ಯವನ್ನು ನೋಡುವುದಾದರೆ, ಕಗಡಿದ ಸಲಿಲಂ ತಿಳಿವಂದರೆ ತನ್ನನ್ ತಾನೇ ತಿಳಿದ ದಶವದನ್ ಅಂಗಾದುದು ಕರ್ಮಜ್ಞ ಸಮುತ್ಪನ್ನ ದುರಗ ಸಮುತ್ಪನ್ನ ಕಗಡಿದ ಸಲಿಲಂ ತನ್ನನ್ ತಾನೇ ತಿಳಿದ ದಶವದನ್ ಅಂಗಾದುದು ವೈರಾಗ್ಯಂ ಸೀತೆಯೋಳ್
ವಾಣಿಜ್ಯ ವಿಭಾಗದ HBA ವಿದ್ಯಾರ್ಥಿನಿ. ಈಗ ಮುಂದುವರೆದ ಭಾಗ ನೋಡೋದಾದ್ರೆ ಪತ್ತು ವಿಡದಿದ್ದನೆ ರವಿ ಪತ್ತಿದ್ದ ಸಂಧ್ಯಾ ಅನುರಾಗಮ ಮನದ ಅಳಿವಿಪಿ ಕೊಲ್ಲನಿಪುದ ಉತ್ತಮ ಆಚರಿಸಿ ಪತ್ತು ವಿಡದಿದ್ದಪ್ಪನೆ. ಪತ್ತು ಅಂತಂದ್ರೆ ಅಂಟು ಅಥವಾ ಸೇರು. ರವಿ ಅಂದ್ರೆ ಸೂರ್ಯ. ಪತ್ತು ಬಿಡು ಅಂದ್ರೆ ಕಳಚಿಕೊಳ್ಳು. ಅಳಿಗುದು ಅಂದ್ರೆ ವ್ಯಾಮೋಹಕ್ಕೆ ಸಿಲುಕಿ. ಈಗ ಭಾವಕ್ಕೆ ಬರೋಣ. ಪತ್ತು ವಿಡದಿದ್ದನೆ ರವಿ ಪತ್ತಿದ್ದ ಸಂಧ್ಯಾ ಅನುರಾಗಮ ಮನದ ಅಳಿವಿಪಿ ಎತನು ಕೊಲ್ಲನಿಪುದ ಉತ್ತಮನ್ ಆಚರಿಸಿ ಪತ್ತು ವಿಡದಿದ್ದಪ್ಪನೆ. ಸೂರ್ಯನಿಗೆ ಅಂಟಿಕೊಂಡಿರುವಂತಹ ಸವಸವನ್ನು ಕಳಚಿಕೊಳ್ಳದೆ ಇರುವನೆ. ಅಳಿವಿಪಿ ಮನದ ಅಳಿವಿಪಿ ಎತನು ಕೊಲ್ಲನಿಪುದನ್ ಅಂದ್ರೆ ಮನದ ವ್ಯಾಮೋಹಕ್ಕೆ ಸಿಲುಕಿ ಕೆಟ್ಟದನ್ನು ಆಚರಿಸಿಬಿಟ್ಟೆನೆ. ಈಗ ಉತ್ತಮ ಅಂತಂದ್ರೆ ಒಳ್ಳೆಯ. ಒಳ್ಳೆಯದನ್ನು ಆಚರಿಸಿ ತನಗೆ ಅಂಟಿಕೊಂಡಿರುವಂತಹ ಕಳಂಕವನ್ನು ತೊಳೆದು ಹಾಕದೇ ಇರುವನೆ. ನೆಕ್ಸ್ಟ್ ಈಗ ವಚನಕ್ಕೆ ಬರೋಣ. ಅಂತೂ ಮನದ ಒಗೆದ ಕಾರುಣ್ಯ ರಸಮೇ ಸೀತೆಯೋಳ್ ಆದ ಅನುರಕ್ತತೆಯು ಕಚ್ಚಿ ಕಳೆಯುವುದಂ ಸ್ವಾಗ ಪರಿಣಿತಿಯೋಳ್ ನಿಂದು ಸ್ವಕೀಯ ಆಪ್ತ ಪುರುಷ ಪರಿಸರ್ಜನಕ್ಕೆ ಇಂತೆಂದಂ. ಇಲ್ಲಿ ಸ್ವಕೀಯ ಅಂತಂದ್ರೆ ಇಲ್ಲಿ ನಾವು ಆರು ಪದವಾಗಿ ನೋಡಬಹುದು. ಸ್ವಕೀಯ ಆಪ್ತ ಪುರುಷ ಪರಿಸರ್ಜನಕ್ಕೆ ಎಂದಂ ಆರು ಪದವಾಗಿ ಬಿಡಿಸ್ಕೋಬಹುದು. ಇನ್ನು ಅನುರಕ್ತತೆಯು ಅಂತಂದ್ರೆ ಪ್ರೀತಿ. ಕಚ್ಚಿ ಕಳೆಯುವುದಂ ಅಂದ್ರೆ ತೆಗೆದು ಹಾಕು ಇಲ್ಲ ತೊಳೆದು ಹಾಕು. ಅಂತು ಅಂದ್ರೆ ಈ ರೀತಿ ಮನದೋಳ್ ಒಗೆದ ಅಂದ್ರೆ ಮನಸ್ಸಿನಲ್ಲಿ ಹುಟ್ಟಿದ ಕಾರುಣ್ಯ ರಸನೆ ಕರುಣೆಯ ಭಾವನೆಯಿಂದ ಸೀತೆಯ ಆದ ಅನುರಕ್ತತೆಯು ಸೀತೆಯ ಬಗ್ಗೆ ಹುಟ್ಟಿದಂತಹ ಪ್ರೀತಿಯನ್ನು ಕಚ್ಚಿ ಕಳೆಯುವುದು ಅಂದ್ರೆ ತೊಳೆದು ಹಾಕಿ ಇಲ್ಲ ತೆಗೆದು ಹಾಕಿ ಆಮೇಲೆ ಯಾರು ತೆಗೆದು ತಗೊಂಬೋದು. ಕಚ್ಚಿ ಕಳೆಯುವುದು ತೊಳೆದು ಹಾಕಿ ಸ್ವಕೀಯ ಇದು ಸ್ವಾಗ ಪರಿಣಿತಿಯೋಳ್ ನಿಂದು ಅಂದ್ರೆ ತನ್ನ ಮೊದಲಿನಂತಹ ಒಳ್ಳೆಯ ಗುಣದಿಂದ ಸ್ವಕೀಯ ಆಪ್ತ ಪುರುಷರ್ಜನಕ್ಕೆ ಇಂತೆಂದ. ಅಂದ್ರೆ ತನ್ನ ಆಪ್ತರಾದಂತಹ ಪುರುಷ ಸಮುದಾಯಕ್ಕೆ ಅಥವಾ ಜನರ ಸಮುದಾಯಕ್ಕೆ ಅಂತ ತಗೋಬಹುದು. ಜನರ ಸಮುದಾಯಕ್ಕೆ ಈ ರೀತಿ ಹೇಳಿದರು. ಥ್ಯಾಂಕ್ಸ್. ಕನ್ನಡಿಗ ಇಲ್ಲ ತಿಳಿಯುವ ಪದ್ಯದ ಮುಂದಿನ ಭಾಗವನ್ನು ನೋಡುವುದಾದರೆ ರಾವಣನು ಸೀತೆ ಮೇಲೆ ಆಗಿದ್ದಂಥ ಪ್ರೀತಿಯನ್ನು ತೆಗೆದುಹಾಕುತ್ತಾ ಮತ್ತು ತನ್ನ ಸ್ವಂತ ಭಾವನೆಯನ್ನು ಗುಣಗಳನ್ನು ಒಳಗೊಂಡ ನೆನೆದು ತನ್ನ ಆಪ್ತರಾದ ಪುರುಷವರ್ಗದವರಿಗೆ ಈ ರೀತಿ ಹೇಳಿದರು. ಗುಣ ಪರಿಪಾಲನಾರ್ಥಂ ನೆನಗಂ ಬಗೆದೊರೆದಾಡಿದ್ದ ದಿವ್ಯಭೂಷಣ ವಸನ ಅಂಗ ರಾಗಮನ್ನೊಲ್ಲದೆ ಕೇಚರ ರಾಜ್ಯಲಕ್ಷ್ಮಿಯನ್ನು ತೃಣಸಮನಾಗಿ ಭಾವಿಸಿದ ಟಿ ಸತಿಯು ಕೇಚರ ರಾಜ್ಯಲಕ್ಷ್ಮಿಯನ್ನು ತೃಣಸಮನಾಗಿ ಭಾವಿಸಿದ
ಮೊದಲಾಗಿ ಪೌರುಷ ಪ್ರಣಾನಿಯನ್ ಇನ್ ಅಪೇಕ್ಷಿಸುವೆನೆ ಗುಣಾನಿಯನ್ ಇನ್ನೆನ್ನ ಪಾಪದಿ ಗುಣಾನಿಯನ್ ಇನ್ನೆನ್ನ ಪಾಪದಿ. ಈಗ ಭಾವಾರ್ಥ ನೋಡುವುದಾದರೆ ಗುಣ ಪರಿಪಾಲನಾರ್ಥಂ ಎನಗಂ ಬಗೆ ತೊರೆದಳಿಲ್ಲ. ಒಳ್ಳೆಯ ಗುಣಗಳನ್ನು ಪರಿಪಾಲಿಸಿದ್ದರಿಂದ ನಾನು ಬಗೆ ತೊರೆದಳಿಲ್ಲ. ಬಗೆ ಅಂದರೆ ಯೋಚಿಸು. ರಾವಣನಿಗೆ ಏನು ಯೋಚನೆ ಬರಲಿಲ್ಲ ಅಂದರೆ ಸೀತೆಯನ್ನು ಅಪಹರಿಸಬಾರದು ಎಂದು ಯೋಚನೆಗೆ ಬರಲಿಲ್ಲ. ದಿವ್ಯಭೂಷಣ ಅಂದರೆ ಶ್ರೇಷ್ಠವಾದ ಆಭರಣ, ವಸನ ಅಂದರೆ ವಸ್ತ್ರ, ಅಂಗ ಅಂದರೆ ದೇಹ, ರಾಗ ಅಂದರೆ ಪ್ರೀತಿ, ವಲ್ಲರೆಯನ್ನು ತಿರಸ್ಕರಿಸಿ ಶ್ರೇಷ್ಠವಾದ ಆಭರಣ ವಸನ ದೇಹದ ಪ್ರೀತಿಯನ್ನು ತಿರಸ್ಕರಿಸಿ ಕೇಚರ ರಾಜ್ಯಲಕ್ಷ್ಮಿ ಗುಣಸಮನಾಗಿ ಭಾವಿಸಿದ ಈ ಸತಿಯು. ಕೇಚರ ಅಂದರೆ ಯಕ್ಷಗಂಧರ್ವ. ಯಕ್ಷಗಂಧರ್ವನಾದ ರಾವಣನ ರಾಜ್ಯದ ಸಂಪತ್ತನ್ನು ತೃಣ ಅಂದರೆ ಹುಲ್ಲು ಕಡ್ಡಿಗೆ ಸಮಾನವಾಗಿ ಭಾವಿಸಿದಳು ಈ ಸೀತೆಯು. ಮೊದಲಾಗಿ ಪೌರುಷ ಪ್ರಣಾನಿಯೇ ಇನ್ ಅಪೇಕ್ಷಿಸುತ್ತೇನೆ ಅಂದರೆ ಮೊದಲಿನಿಂದಲೇ ಎಲ್ಲವನ್ನು ಪೌರುಷದಿಂದಲೇ ಪಡೆಯುವಂಥ ನಾನು ಈ ರೀತಿ ಮೋಸದ ಮಾರ್ಗದಲ್ಲಿ ಅಪೇಕ್ಷಿಸುತ್ತೇನೆಯೇ ಅಂದರೆ ಬಯಸುವುದಿಲ್ಲ. ಗುಣ ಇನ್ನೆನ್ನ ಪಾಪದಿ. ಆದ್ದರಿಂದ ನಾನು ಮಾಡಿದ ಪಾಪದ ಕೆಲಸಗಳಿಂದ ನನ್ನ ಗುಣ ನಾಶವಾಗುತ್ತೆಂದು ರಾವಣನು ತನ್ನ ಆಪ್ತರ ಮುಂದೆ ಹೇಳಿಕೊಳ್ಳುತ್ತಾನೆ. ಮುಂದುವರೆದ ಭಾಗವನ್ನು ನೋಡುವುದಾದರೆ ಇಲ್ಲಿ ರಾವಣನು ತನ್ನ ಆಪ್ತ ಪುರುಷ ಸಮುದಾಯದ ವರ್ಗದವರ ಮುಂದೆ ಈ ರೀತಿಯಾಗಿ ಹೇಳುತ್ತಿದ್ದಾನೆ. ಯುವರಂ ಪ್ರಾಣ ಪ್ರಿಯರಂ ನೆವಮಿಲ್ಲದ ಕರ್ಮವಶಮೆ ನೆವಂ ಎನೆ ಕಂದರ್ಪ ವಿಮೋಹದಲ್ಲಿ ಅಬಲ್ಚಿತನ್ ಅಭಿವಿವೇಕಿಯನ್ ಎನದ ಕುಲದ ಪಂಪು ಅಳಿವಿನೆಗೆ. ಇಲ್ಲಿ ರಾಮ ಮತ್ತು ಸೀತೆಯರು ಇವರುಗಳು ಪ್ರಾಣಕ್ಕಿಂತ ಹೆಚ್ಚು ಹೆಚ್ಚು ಪ್ರೀತಿಸುವವರು. ಇವರುಗಳನ್ನು ಯಾವುದೇ ಕಾರಣವಿಲ್ಲದೆ ಸೀತೆಯ ಅಪಹರಣ ಎಂಬ ಪಾಪ ಕರ್ಮದ ಕೆಲಸದ ವಶಕ್ಕೊಳಗಾಗಿರುವ ಕಾರಣದಿಂದ ಇವರುಗಳನ್ನು ಮನ್ಮಥನು ಅದೇ ರಾವಣನು ವ್ಯಾಮಕ್ಕೊಳಗಾಗಿರುವುದರಿಂದ ರಾಮ ಮತ್ತು ಸೀತೆ ಇವರುಗಳನ್ನು ಬೇರೆ ಬೇರೆ ಮಾಡಿದೆ ಎಂದು ಬುದ್ಧಿ ಇಲ್ಲದ ನಾನು ನನ್ನ ವಂಶದ ಗೌರವವು ನಾಶವಾಗುತ್ತಿದೆ ಎಂದು ಈ ರೀತಿಯಾಗಿ ರಾವಣನು ತನ್ನ ಆಪ್ತ ಪುರುಷ ಸಮುದಾಯದ ವರ್ಗದವರ ಮುಂದೆ ಈ ರೀತಿಯಾಗಿ ಹೇಳುತ್ತಾನೆ. ರಾಮನಿನ್ ಅಗಲ್ಚಿ ತಂದ ಈ ಮಾನಿನಗಿನಿತು ದುಃಖಮಂ ಹುಟ್ಟಿಸಿದೆಯೇ. ರಾಮನಿಂದ ಸೀತೆಯನ್ನು ದೂರ ಮಾಡಿ ತಂದಂತಹ ನಾನು ಸೀತೆಗೆ ಇಷ್ಟೊಂದು ಪ್ರಮಾಣದಲ್ಲಿ ದುಃಖವನ್ನು ಉಂಟು ಮಾಡಿದ್ದೇನೆ. ಇಲ್ಲಿ ಮಾನಿನಿ ಇದು ಸಮಾನಾರ್ಥಕ ಪದ. ಹೆಣ್ಣು, ಸ್ತ್ರೀ, ವನಿತೆ. ಈ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೆಣ್ಣು ಅಂತ ನೋಡ್ಬೋದು. ಹೆಣ್ಣು ಅಂದರೆ ಸೀತೆ, ಯುವ ಮಾಲಿನಿ ಅಂದರೆ ಹೆಣ್ಣು ಅಂತ ನಾವು ತಗೊಬೋದು. ರಾಮನಿನ್ ಅಗಲ್ಚಿ ತಂದ ಈ ಮಾಲಿನಿಗಿನಿತು ದುಃಖಮಂ ಹುಟ್ಟಿಸಿದೆಯೇ. ರಾವಣನಿಂದ ಸೀತೆಯನ್ನ ದೂರ ಮಾಡಿ ತಂದಂತಹ ನಾನು ರಾಮನಿನ್ ಅಗಲ್ಚಿ ತಂದ ಈ ಮಾನಿನಗಿನಿತು ದುಃಖಮಂ ಹುಟ್ಟಿಸಿದೆ. ರಾಮನಿಂದ ಸೀತೆಯನ್ನ ದೂರ ಮಾಡಿ ತಂದಂತಹ ನಾನು ಸೀತೆಗೆ ಇಷ್ಟೊಂದು ಪ್ರಮಾಣದಲ್ಲಿ ದುಃಖವನ್ನು ಹುಟ್ಟು ಹಾಕಿದ್ದೇನೆ. ಕಾಮ ವ್ಯಾಮೋಹದಿನ್ ಆಶಾಮುಖಮಂ ಪುದಿಯ ದುರ್ಯಶಃ ಪಟಹರವಂ. ಮನ್ಮಥನು ವ್ಯಾಮಕ್ಕೊಳಗಾದರೆ ಮತ್ತು ಆಸೆಯ ಮುಖವನ್ನು ಹೊಂದಿದ್ದರೆ ನಗಾರಿ ಶಬ್ದವು ಏಕಕಾಲದಲ್ಲಿ ಕೆಟ್ಟ ಯಶಸ್ಸು ಎಂಬುದು ಇಡೀ ಪರಿಸರವನ್ನು ಹಬ್ಬಿಕೊಳ್ಳುತ್ತದೆ. ಈ ಹಿಂದಿನ ಪದ್ಯಭಾವವನ್ನು ನೋಡೋದಾದ್ರೆ ರಾವಣನ ಮನದಲ್ಲಿ ಸೀತೆಯ ವ್ಯಾಮೋಹವನ್ನು ಕುರಿತು ಹೇಳೋದಾಗಿದೆ. ಈ ಮುಂದಿನ ಪದ್ಯಭಾವವನ್ನು ಹೇಳೋದಾದ್ರೆ ರಾವಣನು ತನ್ನ ಕೆಟ್ಟ ಗುಣವನ್ನು ತನ್ನ ಪುರುಷ ಜನಾಂಗದ ಕುರಿತು ಹೇಳೋದಾಗಿದೆ. ಎನಗೆ ವಿಭೀಷಣಂ ಇತಂ ಆಧಾರದಿಂದಮೆ ಕೇಳದೆ ಆತನನ್ ಅವನೀತನಂ ಗರ್ಜಿಸಿ ಬೈದೆ ಅನುಜಾತನಂ ವಿನಿತನನ್ ಅರೆಯುಟ್ಟಿ ದುರ್ವ್ಯಸನಿಯಂ ಕಳೆದು ವ್ಯಸನಾಭಿಭೂತನನ್ ಅವನಮಂ ಅನುರಾಗ ವೇಗದಿ ಇತ್ತ ಅಹಿತ ಚಿಂತೆ ಏಕೆ ಮಾಡುವಂ. ರಾವಣನ ಈ ಪದ್ಯಭವನದ ಭಾವಾರ್ಥ ಹೇಳೋದಾದ್ರೆ ನನಗೆ ವಿಭೀಷಣನು ಅಂದರೆ ಈ ವಾಕ್ಯ ಕ್ಲಾರಿಟಿ ಸಿಗಲ್ಲ. ಅದಕ್ಕೆ ನಾವು ನನಗೆ ಸಹೋದರನಾದ ವಿಭೀಷಣನನ್ನು ಇತಮನ್ ಆಧಾರದಿಂದಮೇ, ಹಿತ ಎಂದರೆ ಒಳ್ಳೆಯ, ಆಧಾರದಿಂದಮೇ ವಿಭೀಷಣನು ರಾವಣನಿಗೆ ಒಳ್ಳೆಯದನ್ನು ಪ್ರೀತಿಯಿಂದಲೇ ಹೇಳಿದಾಗ ರಾವಣನು ಅವನನ್ನು ಗರ್ಜಿಸಿ ಬೈದ. ರಾವಣನು ಅವನನ್ನು ವಿನಯವಂತನಲ್ಲದ ರಾವಣನು ಅವನಿಗೆ ಗರ್ಜಿಸಿ ಬೈದಂತಹ ಅನುಜಾತ ಎಂದರೆ ಒಡ ಹುಟ್ಟಿದವನು.
ಅನುಜಾತ ಅಂದರೆ ಒಡ ಹುಟ್ಟಿದನು ಬೈದಂತಹ ಸಹೋದರನು. ವಿನಿತನನ್ ಅರೆಯುಟ್ಟಿ. ವಿನಿತನನ್ ಎಂದರೆ ವಿನಯವಂತನಾದ ವಿಭೀಷಣನನ್ನು ದುರ್ವ್ಯಸನಿಯಂ ಕಳೆದು ವಿನಿತನಾದ ದುಶ್ಯಾಸನನನ್ನು ಒಡೆದೋಡಿಸಿ. ದುರ್ವ್ಯಸನಿಯಂ ಎಂದರೆ ಕೆಟ್ಟ ಚಾಳಿಗೆ ಒಳಗಾದಂತಹ ರಾವಣನ ಕೆಟ್ಟ ಚಾಳಿಯನ್ನು ದುಶ್ಯಾಸನಿಗೆ ತೋರಿಸುವುದಾಗಿದೆ. ವ್ಯಸನಾಭಿಭೂತನ್. ವ್ಯಸನಾಭಿಭೂತನ್ ಎಂದರೆ ಹೆಣ್ಣಿನ ಮೋಹಕ್ಕೆ ಒಳಗಾದಂತಹ ರಾವಣನ ಹೆಣ್ಣಿನ ಮೋಹಕ್ಕೆ ಒಳಗಾದವರು ಅವನಮಂ. ಯಾರಾದರೂ ಕೂಡ ಅನುರಾಗ ವೇಗದಿ ಪ್ರೀತಿ ಎಂಬ ವೇಗಕ್ಕೆ ಒಳಗಾದವರು ಹಿತ ಅಹಿತ ಚಿಂತೆಯನ್ನು ಏಕೆ ಮಾಡುವ. ಹಿತ ಅಹಿತ ಚಿಂತೆ ಅಂದರೆ ಒಳ್ಳೆಯ ಮತ್ತು ಕೆಟ್ಟ ವಿಚಾರಗಳನ್ನು ಮಾಡುವುದಿಲ್ಲ ಎಂದು ರಾವಣನು ತನ್ನ ಪುರುಷ ಜನಾಂಗಕ್ಕೆ ಕುರಿತು ಹೇಳುವುದಾಗಿದೆ. ಮುಂದಿನ ಪದ್ಯಭಾಗವನ್ನು ನೋಡುತ್ತಾ ಹೋದರೆ ಜಸದಳಿಯುವ ಪರಭವಾದ ಪತ್ರಿಕೆಯಂ ದೊರೆವೆತ್ತ ತಮ್ಮ ಮಾಯಾ ನಸಿಕೆಯನ್ ಕೇಳನ್ ಉನ್ನತಿಯ ಬಂಧಮನ್ ಅನ್ಯ ಭಾವಾನುಬದ್ಧಮಪ್ಪ ಸುಗತಿಯ ಸುಹರ್ಜನದ ಬೆಸವಂ ಜನತಾಪವಾದಂ ವ್ಯಸನಿಗಳ ಇತ್ತಲರಿವರ್ ವಿಷಯ ಸವಂ ಮುಕ್ತ ಚೇತಸ. ಇಲ್ಲಿ ರಾವಣನು ಇಂದ್ರಿಯ ಎಂಬ ಮದ್ಯವನ್ನು ಸೇವಿಸಿ ಮತ್ತು ಬಂದಿರುವ ಮನಸ್ಸಿನವರು ಯಾರಾದರೂ ಸೇರಿ ಯಶಸ್ಸಿನ ನಾಶವನ್ನು ಸೋಲು ಉಂಟಾಗುವುದನ್ನು ತನ್ನ ಮನಸ್ಸಿಗಾಗುವ ಕೇಡನ್ನು ಬೇರೊಂದು ಜನ್ಮದಿಂದ ಪಡೆದುಕೊಂಡು ಬಂದಂಥ ಪುಣ್ಯವನ್ನು ಒಳ್ಳೆಯವರು ಮಾಡಿಕೊಳ್ಳುವ ಬೇಸರವನ್ನು ಜನರು ವರ್ಷ ಅಪವಾದದ ಮಾತುಗಳನ್ನು ಹೆಣ್ಣಿನ ಮೋಹಕ್ಕೆ ಒಳಗಾದವರು ಯಾರಾದರೂ ಸಹ ಯಾವ ರೀತಿಯಲ್ಲಾದರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಇಲ್ಲಿ ರಾಮನು ಪ್ರಸ್ತುತಪಡಿಸಿರುವುದು. ವಿಸರಮಕ್ಕೂ ಹೊಸಡಿಸಿದಂತಾಗಿತ್ತು ಅಂತಾಗದಂತಿದೆ. ದೋರ್ಗರ್ವಮನ್ ಇರ್ವಲಂ ಪೊಗಳ್ದೆನಂ ಸೌಮಿತ್ರಿಯಂ ರಾಮನಂ ವಿರತರ್ ಮಾಡಿ ರಣಕೃತವಳು ಪಿಡಿತೊಂದು ಆಂ ಕೊಟ್ಟೆಂತಿದೆ. ಸುಮ್ಮನಿರಲಾರದೆ ಸೀತೆಯನ್ನು ಕರೆದುಕೊಂಡು ಹೋಗಿ ಈ ಕ್ಷಣವೇ ರಾಮನಿಗೆ ಒಪ್ಪಿಸಿದರೆ ನನ್ನ ಪರಾಕ್ರಮ, ಅಧಿಕ ಸಾಮರ್ಥ್ಯ, ವೀರತ್ವ, ಬಿರುದುಗಳು ಎಲ್ಲವೂ ವ್ಯರ್ಥವಾಗುತ್ತದೆ ಹಾಗೂ ಇವುಗಳು ನನ್ನಿಂದ ದೂರ ಸರಿಯುತ್ತವೆ. ಹೀಗಾಗಬಾರದು ಅನ್ನುವುದಾದರೆ ನನ್ನ ಪರಾಕ್ರಮದಿಂದ ಎರಡೂ ಕಡೆಯವರು ನನ್ನನ್ನು ಹೊಗಳುವಂತೆ ಮಾಡುವುದಾದರೆ ಕೃಷ್ಣ ಮತ್ತು ರಾಮನನ್ನು ವಿರತ ಮಾಡಿ ಎಂದರೆ ರಣರಂಗದಲ್ಲಿ ಸೋಲಿಸಿ ಅವರನ್ನು ಕಂಡುಕೊಂಡು ಬಂದು ಸೀತೆಯನ್ನು ಕೊಡುತ್ತೇನೆ ಎಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿ ತನ್ನ ಅರಮನೆಗೆ ಹೋಗುತ್ತಾನೆ.